ನಮಸ್ಕಾರ. ನಾನಿವತ್ತು ನಿಮಗೆ ಪಡವಲಕಾಯ್ದು ಎರಡು ಥರ ಮಾಡ್ಬೋದು. ಅದು ಒಂದು ಮೊಸರು ಬಜ್ಜಿ, ಆಮೇಲೆ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲಲ್ಲಿ ಬರಡ ಪಲ್ಯ ಅಂತ ಮಾಡ್ತೀವಿ ನಾವು. ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬರಡ ಪಲ್ಯ ನಾವು ಉಳ್ಳಾಗಡ್ಡಿದು ಮಾಡ್ತೀವಿ, ಅಂದರೆ ಈರುಳ್ಳಿದು ಮಾಡಿರ್ತೀವಿ, ಆಮೇಲೆ ಸೌತೆಕಾಯ್ದೆಲ್ಲ ಮಾಡಿರ್ತೀವಿ. ಈಗ ಇದರದ್ದು ಮಾಡ್ಬೋದು. ಇವಾಗ ನಾನು ಇದೊಂದು ಪಡವಲಕಾಯಿ ತೊಗೊಂಡಿನಿ. ಇದು ಒಂದು ಪಡವಲಕಾಯಿನಲ್ಲೇ ಎರಡು ಥರ ಮಾಡ್ಬೋದು. ಸೊ ಇದನ್ನು ನಾನು ಎರಡು ವಿಧವಾಗಿ ಕಟ್ ಮಾಡ್ಕೊತೀನಿ. ಸೊ ಒಂದು ಮೊಸರು ಬಜ್ಜಿಗೆ, ಒಂದು ಪಲ್ಯಕ್ಕೆ. ಇವಾಗ ಇದನ್ನು ತೆಗೆದು ಬೀಜ ದಪ್ಪ ಇತ್ತು ಅಂದರೆ ಬೀಜ ತೆಗಿಬೇಕು, ಇಲ್ಲ ಅಂತಂದರೆ ಹಾಗೇನೆ ಇದು ಮಾಡ್ಬೋದು. ಇದೊಂದು ಸ್ವಲ್ಪ ದಪ್ಪ ಇದ್ದಿದ್ದಕ್ಕೆ ನಾನು ಬೀಜನ ತೆಗ್ತೀನಿ. ಆಮೇಲೆ ಸಣ್ಣ ಹೆಚ್ಕೋಬೇಕಿದು. ಸೀಮೆ ಬದನೆಕಾಯ್ದು ಅದೆಲ್ಲನೂ ಮೊಸರು ಬಜ್ಜಿ ಮಾಡಿರ್ತೀವಲ್ಲ, ಇದೂ ಚಲೋ ಇರ್ತದೆ. ಸೈಡ್ ಡಿಶ್ ಆಗಿ ಸಾರೋದು ಮಾಡಿದರೆ ಇದನ್ನು ಪಲ್ಯ ಇಲ್ಲ ಅಂದರೂ ಇದನ್ನು ಊಟಕ್ಕೆ ಮಾಡ್ಬೋದು ನಾವು. ಇದು ಅರ್ಧ ನಾನು ಹಾಗೆ ಇಟ್ಟೀನಿ, ಅರ್ಧ ಅಷ್ಟೇ ಹೆಚ್ಕೊಂಡಿನಿ. ಇವಾಗ ಫಸ್ಟು ಅರ್ಧ ಸಣ್ಣ ಹೆಚ್ಕೊಂಡಿನಲ್ಲ, ಇದನ್ನು ಫಸ್ಟು ಬೇಯಿಸ್ಕೊತೀನಿ. ಒಂದು ಸ್ವಲ್ಪ ನೀರು, ಒಂದು ಅರ್ಧ ಗ್ಲಾಸಷ್ಟು, ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಅಂದರೆ ಜಲ್ದಿನೇ ಬೇಯ್ತು, ಯಾಕಂದರೆ ಸಣ್ಣ ಹೆಚ್ಕೊಂಡಿವಲ್ಲ ನಾವು, ಭಾಳ ಜಲ್ದಿ ಬೇಯ್ತು. ನೋಡಿರಿ, ಇದು ಬೆಂದಿದೆ. ಒಂದು 5ರಿಂದ 10 ನಿಮಿಷದೊಳಗೆಲ್ಲ ಬೆಂದ್ಬಿಡ್ತದೆ. ನೋಡಿರಿ, ಬೆಂದಿದ್ದು. ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಬಿಸಿ ಇದ್ದಾಗೆ ಹಾಕಿಬಿಟ್ರೆ ಮೊಸರು ಇದೆಲ್ಲ ಒಡೆದಂಗೆ ಆಗೋಗ್ತದಂತ, ಅದಕ್ಕೆ ಇದು ತಣ್ಣಗಾಗಲಿಕ್ಕೆ ಬೇರೆ ಪಾತ್ರೆ ಒಳಗೆ ತಗೊಳ್ತೀನಿ. ಈಗಿದು ತಣ್ಣಗಾಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆ ಪುಡಿ. ಇದು ಹುರಿದಿರೋದಲ್ಲ, ಹಸಿ ಸಾಸಿವೆ ಪುಡಿನೇ ಅದು, ಮಿಕ್ಸರಿಗೆ ಹಾಕ್ಕೊಂಡಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲ 1/4 ಟೀ ಸ್ಪೂನಷ್ಟು ಉಪ್ಪು. ಆಮೇಲೆ ಹಸಿ ಕೊಬ್ಬರಿ, ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದು ಮೊಸರು ಒಂದು ಸ್ವಲ್ಪ ಚಮಚದಿಂದ ಬೀಟ್ ಮಾಡ್ಕೊಂಡಿನಿ. ಇದು ಫ್ರೆಶ್ ಮೊಸರದ ಹುಳಿ ಏನಿಲ್ಲ. ಆಮೇಲೆ ಬೇಕಂದರೆ ನೀವು ಹಸಿಮೆಣ್ಸಿಕಾಯಿ ಪೇಸ್ಟ್ನೂ ಹಾಕೋಬೋದು. ನಾನು ಹಾಕಿಲ್ಲ, ಒಣಮೆಣ್ಸಿಕಾಯಿ ಒಗ್ಗರಣೆ ಕೊಡ್ತೀನಿ ಇದಕ್ಕೆ. ನೋಡಿರಿ, ಸರಿಯಾಗೆಲ್ಲ ಕಲಿಸ್ಕೊಂಡಿನಿ ಒಂದು ಸರಿ. ಆಮೇಲೆ ಒಗ್ಗರಣೆ 1-2ರಿಂದ 3 ಸ್ಪೂನ್ ಎಣ್ಣೆ ಕಾಸ್ಕೊಂಡಿನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಒಣಮೆಣ್ಸಿಕಾಯಿ, ಸ್ವಲ್ಪ ಹಿಂಗೆ ಹಾಕಿ ಇದು ಮೇಲೆ ಒಗ್ಗರಣೆ ಕೊಟ್ಟರೆ ಮೊಸರು ಬಜ್ಜಿ ರೆಡಿ. ಇದು ಬಿಸಿ ಅನ್ನ ಜೊತೆಗೂ ಚಲೋ ಇರುತ್ತೆ ಕಾಂಬಿನೇಷನು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮೊಸರು ಬಜ್ಜಿ ಮಾಡ್ಬೋದಂತ. ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಸೀಮೆ ಬದನೆಕಾಯಿ ಥರನೇ ಇದ್ರದ್ದು ಟೇಸ್ಟ್ ಬರ್ತದೆ. ಈಗ ಇನ್ನೂ ಅರ್ಧ ಅದಲ್ಲ, ಅದ್ರದ್ದು ಇವಾಗ ಬರಡ ಪಲ್ಯ ಮಾಡೋಣ. ಈಗ ಇದನ್ನು ಅದೇ ಥರನೇ ಸಣ್ಣ ಪೀಸಸ್ ಹೆಚ್ಕೊತೀನಿ. ಬೀಜ ಎಲ್ಲ ತೆಗೆದುಬಿಡ್ತೀನಿ ನಾನು, ಯಾಕಂದರೆ ಒಂದು ಸ್ವಲ್ಪ ದಪ್ಪದ ಬೀಜ. ಥರ ಸಣ್ಣ ಹೆಚ್ಕೊತೀನಿ. ಈಗ
ಇವಾಗ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗ್ತದೆ. ಎಣ್ಣೆ ಹಾಕ್ಕೊಂಡೀನೀಗ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಒಂದು ಸ್ವಲ್ಪ ಕರಿಬೇವು. ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಏನು ಹಾಕೋದೇನಿಲ್ಲ. ಆಮೇಲೆ ಹಿಂಗು ಆಮೇಲೆ ಹಾಕ್ತೀನಿ ನಾನು. ಇವಾಗ ಇದು ಹೆಚ್ಕೊಂಡಿರೋ ಪಡವಲಕಾಯಿನ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡ್ತೀನಿ. ಒಂದು ಸರಿ ಎಲ್ಲನೂ ಕಲಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೊಂದು ಸರಿ ಮಿಕ್ಸ್ ಮಾಡಿ ನೀರು ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ನಾನು ದೊಡ್ಡ ಗ್ಲಾಸಿಂದ. ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಅದು ಬೇಯೋವರೆಗೆ ಇದಕ್ಕೆ ಪುಡಿ ರೆಡಿ ಮಾಡೋಣ. ಅದಕ್ಕೊಂದು 1/3 ಕಪ್ಪಷ್ಟು ಕಡಲೆ ಹಿಟ್ಟು, ಆಮೇಲೆ ಇದು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವಾದಿದು 1/4 ಕಪ್, ಇಲ್ಲಾಂದ್ರೆ 4 ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕು. ಆಮೇಲೆ ಕಾಶ್ಮೀರಿ ಲಾಲ್ ಮಿರ್ಚ್, ಖಾರ ಇರಲ್ಲ ಇದು. ಈಗ ಫಸ್ಟ್ ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಅದು ಬೇಯೋವರೆಗೆ ಇದು ರೆಡಿ ಮಾಡಿಕೊಂಡು, ನೀವು ಉಪ್ಪು ಬೇಕಂದರೆ ಇದಕ್ಕೂ ಹಾಕ್ಕೋಬೋದು, ಇಲ್ಲ ಪಡವಲಕಾಯಿ ಬೇಯಬೇಕಂದ್ರೂ ಹಾಕ್ಕೋಬೋದು. ಇವಾಗ ನಡು ಒಂದು ಸ್ವಲ್ಪ ಜಾಗ ಮಾಡಿಕೊಂಡು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕಿದು. ಕೈಯಿಂದ ಒಂದು ಸರಿಯಾಗಿ ಕಲಿಸ್ಕೊತೀನಿ, ಅಂದರೆ ಗಂಟು ಇರಲಾರ್ದಂಗೆ ಕಲಿಸ್ಕೋಬೇಕಿದು. ಇದು ನೋಡಿರಿ ರೆಡಿ ಆಯ್ತಿದು ಮಸಾಲೆ. ಆಮೇಲೆ ಇಲ್ಲಿ ಪಡವಲಕಾಯಿನೂ ಬೆಂದಿದೆ. ಒಂದು ಸ್ವಲ್ಪ ನೀರು ಇರಬೇಕು, ಪೂರ ನೀರು ಹೋಗೋವರೆಗೇನು ಬೇಯಿಸಬಾರ್ದು ಇದನ್ನು. ಪಡವಲಕಾಯಿನೂ ಬೆಂದಿದೆ. ಈಗ ಇದು ನೀರಿದ್ದಾಗೆ ಇದು ಕಡಲೆ ಹಿಟ್ಟಿಂದ ಏನು ಮಸಾಲೆ ಮಾಡ್ಕೊಂಡಿವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಅಂದರೆ ಅದು ಕಡಲೆ ಹಿಟ್ಟು ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರಿದ್ದಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮೇ ಇರಬೇಕು ಇದಕ್ಕೆ, ಇಲ್ಲಾಂದರೆ ಮತ್ತೆ ಕಡಲೆ ಹಿಟ್ಟಿರೋದಕ್ಕೆ ಹೊತ್ತು ಬಿಡ್ತದೆ ಇದು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿರಿ ಇದು ಆಗಿದೆ. ನಿಮ್ಗೆ ಹಂಗೇನಾದರೂ ಇದು ಕಡಿಮೆ ಅನಿಸಿದ್ರೂ ಕಡಲೆ ಹಿಟ್ಟಿಗೆ ನೀರು ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇದೂ ಭಾಳನೇ ಚಲೋ ಇರ್ತದೆ ಪಲ್ಯ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನೋಡಿದ್ರಲ್ಲ 2 ಥರದ್ದು ಪಡವಲಕಾಯಿದು ಒಂದು ಮೊಸರು ಬಜ್ಜಿ, ಬರಡ ಪಲ್ಯ. ಭಾಳನೇ ಸುಲಭವಾಗಿ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂದರೆ ಅಂತ ಕಮೆಂಟ್ನ ತಿಳಿಸ್ರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್